ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತದಿಂದಲೂ ತುಂಬಿದವು. ಅನ್ಯಜನರು ಯೆಹೋವನು ಇವರಿಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಸೋಮವಾರ 16ನೇ ನವೆಂಬರ್ 2020 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಜ್ಞಾನೋಕ್ತಿ 24ನೇ ಅಧ್ಯಾಯದ 10ನೇ ವಚನ. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಮಗೆ ಬಲವನ್ನು ಕೊಡತಕ್ಕಂಥವನು ದೇವರೇ. ನಮ್ಮ ಅನೇಕ ಕಷ್ಟಕರವಾದಂಥ ಸಮಯವನ್ನು ದೇವರ ಬಲದಿಂದ ದಾಟೋಣ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ಹೊತ್ತಿನ ವಾಕ್ಯ ಧ್ಯಾನದ ಶೀರ್ಷಿಕೆ ಇಕ್ಕಟ್ಟಿನ ಪರಿಸ್ಥಿತಿಗಳು ನಮ್ಮ ಬಲವನ್ನು ಪರೀಕ್ಷಿಸುವಂಥವುಗಳಾಗಿವೆ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ವಾಕ್ಯ ಜನರ ಜೀವನದಲ್ಲಿ ಬರ್ತಕ್ಕಂಥ ಸವಾಲುಗಳು, ಪಂಥಾಹ್ವಾನಗಳು ಅಥವಾ ಬರ್ತಕ್ಕಂಥ ಅನೇಕ ಕಷ್ಟಕರವಾದಂಥ ಸನ್ನಿವೇಶಗಳು ಮನುಷ್ಯನ ಜೀವನದ ವಿಶೇಷವಾದಂಥ ಪರೀಕ್ಷೆಯನ್ನು ಇಡುತ್ತಾ, ಸೋತಾಗ ನಾವು ಬಲ ಇಲ್ಲದವರು ಅಥವಾ ಬಲಹೀನರು, ಬಳಲಿ ಹೋಗುವಂಥವರು, ನಮ್ಮ ಬಲ ಸ್ವಲ್ಪ ಮಾತ್ರವೇ ಎಂಬುವಂಥದ್ದು ಈ ಒಂದು ವಾಕ್ಯ ಹೇಳುವಂಥದ್ದಾಗಿದೆ. ಆದರೆ ಯಾರು ಬರುವಂಥ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ಎಷ್ಟು ಕಷ್ಟವಾದರೂ ನಿಲ್ಲುತ್ತಾರೋ ಅಂಥವರು ಖಂಡಿತವಾಗಿ ಎಲ್ಲ ಸನ್ನಿವೇಶಗಳಲ್ಲೂ ಕೂಡ ಬಲಶಾಲಿಗಳಾಗಿ ನಿಂತಿದ್ದಾರೆ ಎಂಬಂಥ ಸೂಚನೆ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ವಾಕ್ಯ ಸೂಚಿಸುವಂಥ ಮಾತೇನೆಂದರೆ, ಅನೇಕ ಕಷ್ಟಗಳನ್ನು ಹಾದು ಹೋಗುವಂಥ ಸಮಯಗಳಲ್ಲಿ ಕುಂದು ಹೋಗುವಂಥದ್ದು ಸಹಜ, ಸೋತು ಬಿದ್ದು ಹೋಗುವಂಥದ್ದು ಸಹಜ. ಆದರೆ ನಿಜವಾಗಿಯೂ ಈ ಎಲ್ಲ ಸನ್ನಿವೇಶಗಳನ್ನು, ಸವಾಲುಗಳನ್ನು, ಕಷ್ಟಕರವಾದಂಥ ಸಮಯವನ್ನು ಎದುರಿಸಿ ಬಲದಿಂದ ನಿಲ್ಲುವುದೇ ಆದರೆ ಖಂಡಿತವಾಗಿಯೂ ಸಾಧನೆ ಸಾಧ್ಯ. ಆದರೆ ಪರಿಸ್ಥಿತಿಗಳನ್ನು ನೋಡಿ ಹೆದರಿ ಎಲ್ಲವನ್ನು ಬಿಟ್ಟು ಪರಿಸ್ಥಿತಿಯಿಂದ ಓಡುವುದು ಅಥವಾ ಸೋತು ಹೋಗಿ ಜೀವನವನ್ನೇ ಒಪ್ಪಿಸಿಕೊಡುವಂಥದ್ದು, ಹೀಗೆ ಹಲವಾರು ರೀತಿಯಲ್ಲಿ ಹಲವಾರು ಜನರು ಕಷ್ಟದ ಸಮಯದಲ್ಲಿ ಬಿದ್ದು ಹೋಗಿರುವಂಥದ್ದನ್ನು ನೋಡ್ತೇವೆ. ಆದರೆ ಈ ವಾಕ್ಯ ಹೇಳುವಂಥದ್ದಂದರೆ, ಕಷ್ಟಕರವಾದಂಥ ಸಂದರ್ಭದಲ್ಲಿಯೂ ಕೂಡ ನಾವು ಎಲ್ಲ ರೀತಿಯಲ್ಲೂ ಕೂಡ ದೇವರ ಕಡೆಗೆ ನೋಡುತ್ತಾ ಬಲ ಹೊಂದಿದಂಥವರಾಗಿ ಆ ಬಲದಿಂದ ಎಲ್ಲವನ್ನು ಸಾಧಿಸುವಂಥ ಸ್ಥಿತಿಯಲ್ಲಿ ಇರುವುದಾದರೆ ಖಂಡಿತವಾಗಿಯೂ ನಮ್ಮ ಬಲ ಅದು ಬಲಹೀನತೆ ಅಲ್ಲ, ಅದು ಬಲವಾಗಿದ್ದು ನಡೆಸುವಂಥದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ನೀವೆಂಥ ಪರಿಸ್ಥಿತಿಯಲ್ಲಿದ್ದರೂ ಒಂದು ಮಾತ್ರ ಸತ್ಯ, ನಾವು ಸೋಲದ ಹೊರತು ನಮ್ಮನ್ನು ಯಾರೂ ಸೋಲಿಸಲಾರರು. ನಮ್ಮ ಬಲಹೀನತೆಯಿಂದ ನಾವು ಸೋಲುತ್ತೇವೆ ಹೊರತು ಇತರರ ಬಲದಿಂದ ಅಲ್ಲ. ಆ ಬಲಹೀನತೆ ನಮಗೆ ಆಗದ ಹಾಗೆ ಎಲ್ಲ ಪರಿಸ್ಥಿತಿಯನ್ನು ಧೈರ್ಯವಾಗಿ ಎದುರಿಸಿ ದೇವರಿಂದ ಬಲ ಹೊಂದಿ ಎಲ್ಲವನ್ನು ಸಾಧಿಸೋಣ. ಕರ್ತನೆ ದಯಾಮಯ ಸ್ವಾಮಿ, ಕೊಟ್ಟಂಥ ಸಮಯಕ್ಕಾಗಿ ಸ್ತೋತ್ರ. ಅನೇಕ ಸಂದರ್ಭಗಳಲ್ಲಿ ಬಲಹೀನತೆಯಿಂದ ನಾವು ಕುಂದು ಹೋಗುವಾಗ ಬಲಪಡಿಸಿ ಸನ್ನಿವೇಶಗಳನ್ನು ಎದುರಿಸಿ ಗೆಲ್ಲುವಂಥ ಬಲವನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.